ಹಲೋ ಮೂವಿ ಫ್ಯಾನ್ಸ್, ಕೋಮಲ್ ಸರ್ ಅವರು ಒಂದು ಪ್ರೀವಿಯಸ್ ಮೂವೀಸ್ಗಳು ಅಷ್ಟು ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಅಂತ ಅನ್ಬೋದು. ಆ ಕಾಮಿಡಿ ಜಾನರ್ ಮೇಲೆ ಬೇಸ್ ಮಾಡಿ ಬಂದಿದ್ದರು. ಆದರೆ ಈಗ ಒಂದು ಹೊಸ ಜಾನರ್ನ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಮೂವಿಯ ಟೈಟಲ್ಲು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ ಅಂತ ಅನ್ಬೋದು. ಹಾಗೆ ಆ ಮೂವಿ ಟೀಮ್ ಕಡೆಯಿಂದನೂ ಟೀಸರ್ ಬಂದಿದೆ. ಹಾಗೆ ಮೂವಿ ಹೆಸರು ಏನು ಅಂದರೆ ಕೋಣ ಅಂತ. ಹಾಗೆ ಈ ಟೀಸರಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂಗಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ. ಈ ರಿವ್ಯೂಸ್ ಎಲ್ಲ ನಿಮಗೆ ಆನೆಸ್ಟ್ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ನನ್ನನ್ನು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟೀಸರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 minutes 10 seconds ಇದೆ ಅಂತ ಅನ್ಬೋದು. ಹಾಗೆ ಟೀಸರ್ ವಿಚಾರಕ್ಕೆ ಬಂದರೆ ಊರಿನ ಜನರೆಲ್ಲ ಒಂದು ಕೋಣನ ಹಿಡಿಬೇಕು ಅಂತ ಒಂದು ಸ್ಕೆಚ್ ಹಾಕಿ ಒಂದು ನೈಟ್ ಪ್ಲ್ಯಾನ್ ಮಾಡಿಕೊಂಡು ನಿಂತಿರ್ತಾರೆ. ಹಾಗೆ ಆ ಕೋಣನು ಹತ್ರ ಬಂದಿರುತ್ತೆ. ಇನ್ನೇನು ಹಿಡಿಬೇಕು ಅನ್ನೋ ಸಮಯದಲ್ಲಿ ನಮ್ಮ ಕೋಮಲ್ ಸರು ಫ್ಯೂಚರಲ್ಲಿ ನಮಗೆ ಹೇಳೋ ಒಂದು ರೋಬೋ ಅಂತ ಬಂದಿರುತ್ತೆ. 90s 80s ಯೂಸ್ ಮಾಡಿರ್ತಾರಲ್ಲ, ಆ ರೋಬೋನ ಇಟ್ಕೊಂಡು ಆ ಕೋಣನ ಓಡಿಸ್ಬಿಡ್ತಾರೆ ಅಂತ ಅನ್ಬೋದು. ಆ ಕೋಣಗೂ ನಮ್ಮ ಕೋಮಲ್ ಸರ್ಗೂ ಏನಾದ್ರು ಲಿಂಕ್ ಇದೆಯಾ? ಆದರೆ ನಮ್ಮ ಊರಿನ ಮಕ್ಕಳು ಆ ಕೋಣನ ಓಡ್ರೂ ಹಿಂದೆ ಬಿಡದೆ ಅದನ್ನು ಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಮಧ್ಯೆ ನಮ್ಮ ಕೋಮಲ್ ಸರು ಆ ಮುದ್ದತೆಯಿಂದ ಅದನ್ನು ನಿಂತ್ಕೊಂಡಿರೋ ಸ್ಟೈಲ್ ಆಗಲಿ, ನಾನೇನು ಮಾಡಿಲ್ಲ, ಅದೇ ಎಲ್ಲ ಆಗಿರೋದು ಅನ್ನೋ ರಿಯಾಕ್ಷನ್ಸ್ಗಳಾಗಲಿ ನೋಡೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿ ಆ ಟೀಸರ್ ಅನಿಸ್ತಾ ಇತ್ತು ಅಂತ ಅನ್ಬೋದು. ಆದರೆ ನಮಗೆ ಸ್ಟೋರಿ ಅನ್ನೋದನ್ನು ಏನೋ ರಿವೀಲ್ ಮಾಡಿಲ್ಲ ಈ ಟೀಸರ್ಲಿ ಅಂತ ಅನ್ಬೋದು. ಆದರೆ ಕೋಮಲ್ ಸರ್ ಅವರ ಕ್ಯಾರೆಕ್ಟ್ರ್ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಹಿಂಟಾಗಿ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಆ ಇನ್ನೋಸೆನ್ಸು, ಆ ಮುದ್ದತೆನ ತಗೊಂಡು ಥ್ರೂಔಟ್ ಮೂವಿ ಕ್ಯಾರಿ ಮಾಡ್ಬೋದು ಅಂತ ಈ ಟೀಸರ್ ಮುಖಾಂತರ ಅನ್ಕೊತಾ ಇದ್ದೀನಿ. ಮೇ ಬಟ್ ಡಿಫ್ರೆಂಟು ಇರ್ಬೋದು. ಇದು ವಿಚಾರಗಳಂದರೆ ಆ ಫಸ್ಟು ಒಂಥರ ಭಯಂಕರವಾಗಿ ತೋರಿಸಿ, ಜೊತೆಗೆ ಆ ಫನ್ ಎಲಿಮೆಂಟ್ನ ಟೀಸರ್ ಕೊನೆಯಲ್ಲಿ ಮಾಡಿದ್ದು ಸಖತ್ ಬ್ಯೂಟಿಫುಲ್ಲಾಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಆ ವಿಜುವಲೈಸೇಷನ್ನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕೆಲವೊಂದು ರಿಎಫೆಕ್ಟ್ಸ್ಗಳು ಮಾಡಿದ್ದಾರೆ ಅನಿಸುತ್ತೆ, ಅದು ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ ಅಂತ ಅನ್ಬೋದು. ಅದ್ರ ಜೊತೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಧೂಳೆ ಬುರ್ಸೋ ಥರ ಅನಿಸ್ತು ಅಂತ ಅನ್ಬೋದು. ನನಗೆ ಲಿಟ್ರಲ್ ಆಗಿ ಈ ಟೀಸರು ಆಸಮ್ ಆಗಿದೆ ಅಂತ ಅನ್ಬೋದು. ನೀವಿನ್ನೂ ಈ ಟೀಸರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಏನು ಅನಿಸ್ತು ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ರಿವ್ಯೂನ ಆನೆಸ್ಟ್ ಅನ್ಸಂದರೆ, ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.